ಹಾಯ್ ನಮಸ್ಕಾರ ಎಲ್ರಿಗೂ. ಐ ಟಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ವಿಂಡೋಸ್ 11 ಅಲ್ಲಿ ಸ್ಲೋನೆಸ್ ಯಾಕೆ ಬರುತ್ತೆ ಮತ್ತು ಅದನ್ನು ಹೇಗೆ ಸರಿ ಮಾಡ್ಬೋದು ಅಂತ ನೋಡಿದ್ವಿ. ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಒಂದ್ಸಲ ನೋಡ್ಕೊಂಬನ್ನಿ. ಬಿಕಾಸ್ ಈ ವಿಡಿಯೋ ಕೂಡ ವಿಂಡೋಸ್ 11 ಸ್ಲೋನೆಸ್ಗೆ ಸಂಬಂಧಪಟ್ಟ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ವಿಂಡೋಸ್ 11 ಸ್ಲೋನೆಸ್ಗೆ ಇನ್ನೊಂದು ಮುಖ್ಯ ಕಾರಣ ಬಗ್ಗೆ ಮಾತಾಡ್ತೀನಿ. ಅದು ಏನು ಅಂದರೆ ಸ್ಟಾರ್ಟಪ್ ಅಪ್ಲಿಕೇಶನ್ಸ್. ವಿಂಡೋಸ್ 11 ಸ್ಟಾರ್ಟ್ ಆದಾಗ ತಕ್ಷಣ ಕೆಲವು ಅಪ್ಲಿಕೇಶನ್ಸ್ ಬ್ಯಾಕ್ಗ್ರೌಂಡಲ್ಲಿ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಇದರಿಂದ ತುಂಬಾ ಬ್ಯಾಕ್ಗ್ರೌಂಡ್ ಪ್ರೋಸೆಸ್ ರನ್ ಆಗುತ್ತೆ. ಮತ್ತು ಸಿಸ್ಟಮ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ಬೋದು. ಈ ವಿಡಿಯೋದಲ್ಲಿ ಡೈಲಿ ಯೂಸೇಜ್ಗೆ ಅವಶ್ಯಕತೆ ಇಲ್ದಿರೋ ಸ್ಟಾರ್ಟಪ್ ಅಪ್ಲಿಕೇಶನ್ಸ್ ಹೇಗೆ ಡಿಸೇಬಲ್ ಮಾಡ್ಬೋದು ಮತ್ತು ಅದರಿಂದ ಸಿಸ್ಟಮ್ ಪರ್ಫಾರ್ಮೆನ್ಸ್ ಹೇಗೆ ಇಂಪ್ರೂವ್ ಆಗುತ್ತೆ ಅಂತ ಡೀಟೇಲ್ ಆಗಿ ನೋಡ್ಕೊಂಬರುವ. ಲೆಟ್ಸ್ ಗೆಟ್ ಸ್ಟಾರ್ಟ್. ಮೊದಲಿಗೆ ನಾವು ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಟಾಸ್ಕ್ ಬಾರ್ ಇರಿದೆ ಕೆಳಗಡೆ. ಅಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನಮಗೆ ಟಾಸ್ಕ್ ಮ್ಯಾನೇಜರ್ ಅನ್ನೋ ಆಪ್ಷನ್ಸ್ ಇರುತ್ತೆ. ಇದನ್ನ ಓಪನ್ ಮಾಡಿದ್ರೆ ನಮಗೆ ಈ ತರ ಡೈಲಾಗ್ ಬಾಕ್ಸ್ ಸಿಗುತ್ತೆ. ಮ್ಯಾಕ್ಸಿಮೈಸ್ ಮಾಡುವ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಇಲ್ಲಿ ನಮಗೆ ಪ್ರೋಸೆಸ್ ಅಂತ ತೋರಿಸ್ತಾ ಇದೆ. ಪ್ರೋಸೆಸ್ ಏನೇನು ಪ್ರೋಸೆಸ್ ರನ್ ಆಗ್ತಿದೆ ಬ್ಯಾಕ್ಗ್ರೌಂಡಲ್ಲಿ ಅಂತ. ಅದೇ ಥರ ನಮಗೆ ಪರ್ಫಾರ್ಮೆನ್ಸ್, ಈ ಪರ್ಫಾರ್ಮೆನ್ಸ್ ಟ್ಯಾಬ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಸಿ ಪಿ ಯು ಆಗಲಿ, ಮೆಮೊರಿ ಆಗಲಿ, ಯೂಟಿಲೈಸೇಷನ್ಸ್ ನೋಡಿ ಇಲ್ಲಿ ತೋರಿಸ್ತಿದೆ, ರನ್ ಆಗ್ತಿದೆ. ಇಲ್ಲಿ ಅದೇ ಥರ ಮೆಮೊರಿನೂ ಅಷ್ಟೇ, ಇಲ್ಲಿ ಯೂಟಿಲೈಸೇಷನ್ ಎಷ್ಟಾಗ್ತಿದೆ ಅಂತ. ನಮಗೆ ಫೋರ್ತ್ ಆಪ್ಷನ್ಗೆ ಹೋದರೆ ಸ್ಟಾರ್ಟಪ್ ಆ್ಯಪ್ಸ್ ಅಂತ ಇದೆ ನೋಡಿ, ಇಲ್ಲಿ ಸ್ಟಾರ್ಟಪ್ ಆ್ಯಪ್ಸ್. ನಮಗೆ ಲ್ಯಾಪ್ಟಾಪ್ ಆನ್ ಮಾಡಿದ ತಕ್ಷಣವೇ ನಮಗೆ ಇಷ್ಟು ಅಪ್ಲಿಕೇಶನ್ಸ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗುತ್ತೆ. ಇಷ್ಟು ಇದೆ ನೋಡಿ. ಸ್ಟೇಟಸಲ್ಲಿ ನೋಡಿ, ಎನೇಬಲ್ ಎಲ್ಲ ಎನೇಬಲ್ ಆಗಿದೆ. ಎನೇಬಲ್ ಮೈಕ್ರೋಸಾಫ್ಟ್ ಕೋಪೈಲಟ್, ಎನೇಬಲ್ ಮೊಬೈಲ್ ಡಿವೈಸಸ್ ಎನೇಬಲ್ಡ್. ಈ ಥರ ತುಂಬ ಅಪ್ಲಿಕೇಶನ್ಸು ನಮಗೆ ಬ್ಯಾಕ್ಗ್ರೌಂಡಲ್ಲಿ ಎನೇಬಲ್ ಆಗಿರುತ್ತೆ. ಇದರಿಂದ ನಮಗೆ ಪರ್ಫಾರ್ಮೆನ್ಸು ತುಂಬ ತಗೊಳುತ್ತೆ. ಅದಕ್ಕೋಸ್ಕರ ನಮಗೆ ಅನ್ವಾಂಟೆಡ್ ಅಪ್ಲಿಕೇಶನ್ಸ್ನ ನಾವು ಡಿಸೇಬಲ್ ಮಾಡುವ. ನಮಗೆ ನೋಡಿ, ಇಲ್ಲಿ ಇಂಟೆಲ್ ಗ್ರಾಫಿಕ್ಸ್ ಕಮಾಂಡ್. ಮೋಸ್ಟ್ಲಿ ಇದು ನಮಗೆ ಯೂಸ್ ಅಷ್ಟು ಆಗಲ್ಲ. ನಾವು ಇದನ್ನ ಹೇಗೆ ಡಿಸೇಬಲ್ ಮಾಡ್ಬೋದು ಅಂದರೆ, ಈ ಎನೇಬಲ್ ಸ್ಟೇಟಸ್ ಎನೇಬಲ್ಡ್ ಅಂತ ಇದೆಯಲ್ಲ, ಇಲ್ಲೋಗಿ ನಾವು ರೈಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಡಿಸೇಬಲ್ ಅನ್ನೋ ಆಪ್ಷನ್ ಇರುತ್ತೆ. ಇದನ್ನ ಡಿಸೇಬಲ್ ಮಾಡುವ. ಮೈಕ್ರೋಸಾಫ್ಟ್ 365 ಕೋಪೈಲಟ್, ಇದು ಅಷ್ಟೇ ನಮಗೆ ಯೂಸ್ ಆಗಲ್ಲ. ನಿಮಗೆ ಯೂಸ್ ಇದ್ದರೆ ಇದನ್ನ ಎನೇಬಲ್ ಮಾಡ್ಬೋದು, ಬಟ್ ನನಗೆ ಯೂಸ್ ಇಲ್ಲ. ಐ ಆಮ್ ಡಿಸೇಬಲಿಂಗ್ ಇಟ್. ಡಿಸೇಬಲ್. ಮೊಬೈಲ್ ಡಿವೈಸಸ್, ಇದು ಕೂಡ ನನಗೆ ಬೇಡ. ಡಿಸೇಬಲ್. ಮೈಕ್ರೋಸಾಫ್ಟ್ ಎಡ್ಜ್, ಇದು ನನಗೆ ಬೇಕು, ಯಾಕಂದರೆ ನಾವು ಡೇ ಟು ಡೇ ಯೂಸ್ ಮಾಡ್ತೀನಿ. ನನಗೆ ಇದು ಬೇಕಾಗುತ್ತೆ. ಐ ವಿಲ್ ಕೀಪ್ ದಿಸ್ ಹ್ಯಾಂಡಿ. ಮೈಕ್ರೋಸಾಫ್ಟ್ ಟೀಮ್ಸ್, ಇದು ಅಷ್ಟೇ ನನಗೆ ಸಿನ್ಸ್ ಕಾರ್ಪೊರೇಟಲ್ಲಿ ವರ್ಕ್ ಮಾಡೋರಿಗೆ ಇದು ಬೇಕಾಗಿರೋದು ಅವಶ್ಯಕತೆ ತುಂಬ ಇರುತ್ತೆ. ನನಗೆ ಇದು ಬೇಡ. ಇದನ್ನ ನಾನು ಡಿಸೇಬಲ್ ಮಾಡ್ತೀನಿ. ಆಲ್ರೆಡಿ ಡಿಸೇಬಲ್ ಇದೆ, ಇದನ್ನ ಡಿಸೇಬಲ್ ಸ್ಟೇಟಸಲ್ಲಿ ಇರಲಿ. ಒನ್ ಡ್ರೈವ್ ಅಷ್ಟೇ, ಇದು ನನಗೆ ಅವಶ್ಯಕತೆ ಇಲ್ಲ. ಒನ್ ಡ್ರೈವಲ್ಲಿ ನಾನು ಏನು ಯೂಸ್ ಮಾಡ್ತಾ ಇಲ್ಲ. ಐ ವಿಲ್ ಡಿಸೇಬಲ್ ದಿಸ್. ಫೋನ್ ಲಿಂಕ್, ಇದು ಅಷ್ಟೇ ನನಗೆ ಬೇಡ. ಡಿಸೇಬಲ್. ಪ್ರೋಗ್ರಾಮ್ ಆಲ್ರೆಡಿ ಡಿಸೇಬಲ್ ಆಗಿದೆ. ಇದು ಅಷ್ಟೇ ವಿ ಪಿ ಎನ್. ಇದೇನಾದರೂ ನಮಗೆ ಯೂಸ್ ಮಾಡೋ ಸ್ಟೇಜಲ್ಲಿ ಇದನ್ನ ಎನೇಬಲ್ ಮಾಡ್ಬೋದು. ನನಗೆ ಇದು ಕೂಡ ಬೇಡ. ಡಿಸೇಬಲ್. ಈ ರೀತಿ ನಾನು ಇದು ಕೂಡ ಡಿಸೇಬಲ್. ಸೆಕ್ಯೂರಿಟಿ ಹೆಲ್ತ್ ಸ್ಟೇ, ಇದೊಂದು ಇರಲಿ. ನಮ್ಮದು ಸಿಸ್ಟಮ್ದು ಹೆಲ್ತ್ ಸೆಕ್ಯೂರಿಟಿ ಬಗ್ಗೆ ಇದು ಆಪ್ರೇಟ್ ಆಗುತ್ತೆ. ಲೆಟ್ ಇಟ್ ಬಿ. ಟರ್ಮಿನಲ್ ಕೂಡ ನನಗೆ ಬೇಡ. ನನಗೆ ಬೇಕಾದಾಗ ನಾನು ಆನ್ ಮಾಡ್ತೀನಿ. ಎಕ್ಸ್ಬಾಕ್ಸ್, ಇದು ಅಷ್ಟೇ. ಈ ರೀತಿ ನಾವು ಡಿಸೇಬಲ್ ಮಾಡ್ಬೋದು. ಇದರಲ್ಲಿ ನೋಡಿ, ಸ್ಟಾರ್ಟಪ್ ಇಂಪ್ಯಾಕ್ಟ್ ಅಂತ ಒಂದು ಟ್ಯಾಬ್ ಇದೆ ನೆಕ್ಸ್ಟ್ ಟು ಸ್ಟೇಟಸ್. ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ನೋಡಿ, ಹೈ ಅಂತ ಇದೆ ನೋಡಿ, ಮೈಕ್ರೋಸಾಫ್ಟ್ ಎಡ್ಜ್. ಇದ್ರದ್ದು ಇಂಪ್ಯಾಕ್ಟು ತುಂಬ ಹೈ ಇದೆ. ಬಟ್ ಇದು ನಮ್ಗೆ ಬೇಕು. ಡೇ ಟು ಡೇ ಯೂಸ್ ಮಾಡ್ತೀವಿ. ಇದು ಬೇಕು. ಬಟ್ ಬೇರೆ ಯಾವುದಾದ್ರೂ ಅಪ್ಲಿಕೇಶನ್ನು ಸ್ಟಾರ್ಟಪ್ ಇಂಪ್ಯಾಕ್ಟು ಹೈ ಇದ್ದರೆ ಅದನ್ನ ನೀವು ಡಿಸೇಬಲ್ ಮಾಡ್ಬೋದು. ಇದು ಒನ್ ಆಫ್ ದಿ ಮೇನ್ ಟ್ಯಾಬು ನೀವು ನೋಡಬೇಕಾಗಿರುತ್ತೆ. ಯಾವ್ಯಾವುದು ಹೈ ಇದೆ, ಮೀಡಿಯಮ್ ಇದೆ, ಅಂಥದ್ದನ್ನ ನೀವು ಡಿಸೇಬಲ್ ಮಾಡ್ಬೋದು. ಒಂದ್ಸಲ ಡಿಸೇಬಲ್ ಮಾಡಿದ್ಮೇಲೆ ನಮ್ಮ ಪರ್ಫಾರ್ಮೆನ್ಸ್ನ ಒಂದ್ಸಲ ರೀಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಈ ರೀತಿ. ನಿಮಗೆ ಸೆಕೆಂಡ್ ಮೆಥಡ್ ಏನಂತ ಹೇಳಿದ್ರೆ, ನೀವು ಡೈರೆಕ್ಟಾಗಿ ನಾವು ವಿಂಡೋಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಸೆಟ್ಟಿಂಗ್ಸ್. ಸೆಟ್ಟಿಂಗ್ಸ್ ಓಪನ್ ಆದಮೇಲೆ ಇಲ್ಲಿ ಅಪ್ಲಿಕೇಶನ್ಸ್ ಅಂತ ಇದೆ, ಆ್ಯಪ್ಸ್ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ
ನೀವು ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಸ್ಟಾರ್ಟ್ಅಪ್ ಅಂತ ಇದೆ. ಸ್ಟಾರ್ಟ್ಅಪ್ ಆಪ್ಸ್ ದಟ್ ಸ್ಟಾರ್ಟ್ ಆಟೋಮೆಟಿಕ್ಲಿ ವೆನ್ ಯು ಸೈನ್ ಇನ್ ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೂಡ ನಿಮಗೆ ಆಪ್ಷನ್ ಇದೆ. ನೀವು ಇಲ್ಲಿ ಕೂಡ ನೀವು ಇದನ್ನ ಡಿಸೇಬಲ್ ಮಾಡ್ಬೋದು. ನೋಡಿ ಇಲ್ಲಿ ಈ ಟೊಗಲ್ನ ನೀವು ಆನ್ ಆಗಿದೆ. ಸೊ ಈ ಟೊಗಲ್ನ ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಈ ರೀತಿ ನೀವು ಸ್ಟಾರ್ಟ್ಅಪ್ ಅಪ್ಲಿಕೇಶನ್ಸ್ನ ನೀವು ಡಿಸೇಬಲ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ, ಖುಷಿಯಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.